40% ಕಮಿಷನ್ ನ್ಯಾಯಾಂಗ ತನಿಖೆಗೆ ಭಯ ಯಾಕೆ? ನ್ಯಾಯಾಂಗ ತನಿಖೆಗೆ ಒಪ್ಪದಿದ್ರೆ ದಾಖಲೆ ಬಿಡುಗಡೆ ಆಗಲ್ವಾ? ನಿಜವಾಗ್ಲೂ ಕೆಂಪಣ್ಣ ಹತ್ರ ದಾಖಲೆ ಇವೆಯಾ? ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಇಂದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಭೇಟಿಯಾದ ಬಳಿಕ 40% ಬಾಂಬ್ ಸಿಡಿಸಿ ಪ್ರಧಾನಿ ಮೋದಿಗೂ ಪತ್ರ ಬರೆಯುತ್ತೇನೆ ಎಂದು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗುಡುಗಿದ್ರು. ಇದೀಗ ಕೆಂಪಣ್ಣ ವಿರುದ್ಧ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಅಸಲಿಗೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ಹತ್ರ ದಾಖಲೆಗಳಿವೆಯಾ? ದಾಖಲೆ ಬಿಡುಗಡೆ ಮಾಡೋಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ದೂರು ದಾಖಲಿಸೋಕೆ ಮೊದಲೇ ಕೆಂಪಣ್ಣ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಇರೋದು ಯಾಕೆ? ಅದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬೊಮ್ಮಾಯಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ಇದೀಗ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಬರೀ ಸದ್ದಷ್ಟೇ ಅಲ್ಲ, ಕೋಲಾಹಲವನ್ನೇ ಎಬ್ಬಿಸಿದೆ. ಹೀಗಾಗಿ ಗುರುವಾರ ನಡೆದ ಕ್ಯಾಬಿನೆಟ್ ಸಭೆಯಲ್ಲೂ ಇದೇ ವಿಚಾರ ದೊಡ್ಡ ಚರ್ಚೆಯಾಗಿದೆ ಎನ್ನಲಾಗಿದೆ. ಸಚಿವರ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಕೆಂಪಣ್ಣ ವಿರುದ್ಧ ಸಿಎಂ ಸೇರಿದಂತೆ ಸರಣಿಯಾಗಿ ಸಚಿವರು ಕಿಡಿಕಾರಿದ್ದಾರೆ. ಮನಸೋ ಇಚ್ಛೆ ಆರೋಪ ಮಾಡೋ ಬದಲು ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಎಂದಿದ್ದಾರೆ. ಕ್ಯಾಬಿನೆಟ್ ಸಭೆ ಬಳಿಕ ಮಾಧುಸ್ವಾಮಿ ಕೂಡ ಕೆಂಪಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಸಚಿವರಾದ ಆರ್ ಅಶೋಕ್, ಬಿಸಿ ಪಾಟೀಲ್, ಸಿಸಿ ಪಾಟೀಲ್ ಸೇರಿದಂತೆ ಸಾಲು ಮಂತ್ರಿಗಳು ಕೆಂಪಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಟ್ವೀಟ್ ಮಾಡಿ ಕಮಲದ ಮೇಲೆ ಕೆಂಡ. ಹೌದು, 40% ಕಮಿಷನ್ ಆರೋಪದ ಬಗ್ಗೆ ಕಾಂಗ್ರೆಸ್ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಕಿಡಿಕಾರಿದೆ. ವಸೂಲಿಯ ಆರೋಪ ಇದೇ ಮೊದಲೇನಲ್ಲ. ಸಚಿವ ಮಣಿರತ್ನ ವಿರುದ್ಧ ಹಣ ವಸೂಲಿ ಆರೋಪವೂ ಇದೇ ಮೊದಲಲ್ಲ. ತೋಟಗಾರಿಕೆ ಇಲಾಖೆಯಲ್ಲೂ ವಸೂಲಿ ಆರೋಪವಿತ್ತು. ಈ ಬಗ್ಗೆ ಪ್ರಧಾನಿಗೆ ಪತ್ರ ಹೋಗಿತ್ತು ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಈ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೆಂಪಣ್ಣ ಅದ್ಯಾಕೆ ತಮ್ಮ ಬಳಿ ಇರೋ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ? ಎಸಿಬಿ ಲೋಕಾಯುಕ್ತದಲ್ಲಿ ದೂರು ಕೊಡೋಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ ಅಂತ ಕೆದಕಿ ನೋಡಿದ್ರೆ ಅಸಲಿ ಇನ್ಸೈಡ್ ಕಹಾನಿ ಎಳೆಯಾಗಿ ತೆರೆದುಕೊಳ್ಳುತ್ತೆ. ಲೋಕಾಯುಕ್ತ ಎಸಿಬಿ ಮೇಲೆ ನಂಬಿಕೆ ಇಲ್ವಾ? 40% ಕಮಿಷನ್ ಆರೋಪ ಕೇಳಿ ಬರ್ತಾ ಇರೋದು ಸರ್ಕಾರದ ಶಾಸಕರು ಮತ್ತು ಸಚಿವರುಗಳ ಮೇಲೆ. ಹೀಗಾಗಿ ಲೋಕಾಯುಕ್ತ ಅಥವಾ ಎಸಿಬಿಗೆ ದೂರು ಕೊಟ್ರೆ ಅವರು ದಾಖಲೆಗಳನ್ನ ಕೇಳ್ತಾರೆ. ದಾಖಲೆಗಳನ್ನ ಕೊಟ್ರೆ ಅವು ಸರ್ಕಾರದ ಸಚಿವರುಗಳ ಕೈ ಸೇರ್ತವೆ. ಆಗ ದಾಖಲೆಗಳನ್ನ ತಿರುಚಬಹುದು. ಆರೋಪಕ್ಕೆ ಸಾಕ್ಷ್ಯಗಳೇ ಇಲ್ಲದಂತೆ ಮಾಡಿಬಿಡಬಹುದು. ಯಾಕಂದ್ರೆ ಲೋಕಾಯುಕ್ತ ಎಸಿಬಿ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಅಂತ ಹೇಳಿದ್ರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಾವೆ. ಸರ್ಕಾರದ ಪರವಾಗಿ ಕೆಲಸ ಮಾಡ್ತವೆ ಅನ್ನೋ ಆರೋಪಗಳಿವೆ. ಈಶ್ವರಪ್ಪನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದ್ದೇ ಇದಕ್ಕೆ ಉದಾಹರಣೆ ಅನ್ನೋ ಮಾತುಗಳು ಇವೆ. ಇದೇ ಕಾರಣಕ್ಕೆ ಕೆಂಪಣ್ಣ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸುತ್ತಿರೋದು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೆಂಪಣ್ಣ ಈ ಪಾರ್ಟಿ ಕಾನ್ಫಿಡೆಂಟ್ ನಿಂದ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಬಳಿ ಖಂಡಿತ ದಾಖಲೆಗಳು ಇರ್ತವೆ. ಇದೇ ಕಾರಣಕ್ಕೆ ಸರ್ಕಾರ ಕೂಡ ನ್ಯಾಯಾಂಗ ತನಿಖೆಗೆ ಒಪ್ಪಿಸೋಕೆ ಹಿಂದೇಟು ಹಾಕ್ತಾ ಇದೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಸರ್ಕಾರದಲ್ಲಿನ 40% ಕಮಿಷನ್ ಆರೋಪದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.